ಶ್ರೀ ಸಾಯಿ ಪಬ್ಲಿಕ್ ಸ್ಕೂಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಜ್ಞಾನ ಪ್ರದರ್ಶನ ಮತ್ತು ಎಜುಕೇಷನ್ ಎಕ್ಸ್ಪೋ 2025-26 ಅಭೂತಪೂರ್ವ ಸಕ್ಸಸ್ ಕಂಡಿತು. ಅದಕ್ಕೆ ಕಾರಣಕರ್ತರಾದ ಎಲ್ಲ ಶಿಕ್ಷಕ ಬಳಗಕ್ಕೂ ವಂದನೆಗಳು. ನೋಡಿ, ಒಂದು ಯಾವುದೋ ಯಶಸ್ವಿ ಕಾರ್ಯಕ್ರಮದ ಹಿಂದುಗಡೆ ಅಲ್ಲಿನ ಶಿಕ್ಷಕರ ಪರಿಶ್ರಮ ಶ್ಲಾಘನೀಯ. ಹಾಗಾಗಿ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮಗಳ ಪ್ರಣತಿ ಸೋರ್ಸಸ್ ಆಫ್ ವಾಟರ್ ಎಂಬ ಶೀರ್ಷಿಕೆಯಲ್ಲಿ ನೇಚರ್ಸ್ ಗಿಫ್ಟ್ ಎವ್ರಿ ಡ್ರಾಪ್ ಕೌಂಟ್ಸ್ ಎಂಬ ಸ್ಲೋಗನ್ ಅಡಿಯಲ್ಲಿ ಪ್ರೊಜೆಕ್ಟ್ ಮಾಡಿಕೊಟ್ಟಿದ್ವಿ. ಅದೇ ಥರ ನನ್ನ ಪ್ರಿಯ ಮಗಳು ರಶ್ಮಿಕಾ ಅವರಿಗೆ 5 ಸೆನ್ಸಸ್ ಕೌಂಟ್ಲೆಸ್ ವಂಡರ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸೆನ್ಸ್ ಆರ್ಗನ್ಸ್ ತಯಾರು ಮಾಡಿ ಕೊಟ್ಟಿದ್ವಿ. ಮಕ್ಕಳು ಭಾಗವಹಿಸಿಕೆ ಹಿಂದೆ ತಂದೆ ತಾಯಿಗಳ ಪರಿಶ್ರಮ ಇದ್ದೇ ಇರುತ್ತದೆ. ವಿಜ್ಞಾನ ಪ್ರದರ್ಶನ ನಡೆಯುವ ಒಂದು ದಿನ ಮುಂಚೆ ನಮಗೆ ತಿಳಿದು ಬಂತು ಪ್ರದರ್ಶನ ನಡೀತಾ ಇದೆ ಅಂತ. ಹಾಗಾಗಿ ನಾನು ನನ್ನ ಮಡದಿ ಎಡೆಬಿಡದೆ ಅತ್ಯುತ್ತಮ ಪ್ರಾಜೆಕ್ಟ್ ರೀಪ್ರೆಸೆಂಟ್ ಮಾಡಬೇಕಂತ ತಯಾರಿಯಲ್ಲಿ ಕುಳಿತುಕೊಂಡ್ವಿ. ಮೇಕಿಂಗ್ ಆಫ್ ಸೋರ್ಸ್ ಆಫ್ ವಾಟರ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗುವುದು. ನಿಮಗೆ ತಿಳಿದಿರಲಿ, ಜ್ಞಾನದ ಹೊರತು ವಿಜ್ಞಾನವಿಲ್ಲ. ಆದರೆ ಜೀವನದ ಆಗು ಹೋಗುಗಳ ನಡುವೆ ವಿಜ್ಞಾನವೇ ಬೆರೆತು ಹೋಗಿದೆ. ನನಗಾಗಿ ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀನಿ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ನಾನು ನನ್ನ ಮಕ್ಕಳಿಗಾಗಿ ಎಕ್ಸಿಬಿಷನ್ ಸಲುವಾಗಿ ಕಷ್ಟಪಟ್ಟು ಮಾಡಿಕೊಟ್ಟಿದ್ದೇನೆ. ಯಾಕಂದರೆ ನನ್ನ ಮಕ್ಕಳ ನಗುವಿನಲ್ಲಿ ನನ್ನನ್ನೇ ನಾನು ಮರೆಯುವಷ್ಟು ಅಲ್ಪತೃಪ್ತ ನಾನು. ವಿಜ್ಞಾನ ಎಂದರೆ ಪುಸ್ತಕದ ಪುಟಗಳಲ್ಲಿ ಸಿಲುಕಿಕೊಂಡಿರುವ ವಿಷಯವಲ್ಲ. ಅದು ಪ್ರಶ್ನಿಸುವ ಧೈರ್ಯ, ಪರೀಕ್ಷಿಸುವ ಮನೋಭಾವ ಹೊಂದಿದೆ. ನಿಮಗೆ ಗೊತ್ತಿರಲಿ, ಜೀವನವು ವಿಜ್ಞಾನದ ಬೆಳಕಿನಲ್ಲಿ ಭವಿಷ್ಯ ಕಾಣುವಂಥದ್ದು, ಪರೀಕ್ಷಿಸಿ ನೋಡುವಂಥ ಗುಣಧರ್ಮ ಇರುವಂಥದ್ದು. ಹಾಗಾಗಿ ಪ್ರತಿ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಧೈರ್ಯವೇ ವಿಜ್ಞಾನ. ಹಾಗಾಗಿ ವಿಜ್ಞಾನದ ಪ್ರದರ್ಶನ, ಸೈನ್ಸ್ ಎಕ್ಸಿಬಿಷನಲ್ಲಿ ತಾವು ಕೂಡ ಅವಕಾಶ ಸಿಕ್ಕರೆ ಭಾಗವಹಿಸುವುದು ಮರೆಯಬೇಡಿ. ನೋಡಿ, ಈ ವಿಜ್ಞಾನದ ಜೊತೆಗೆ ಹೊರಡುವವನು ಹೇಗಿರ್ತಾನೆ ಅಂದರೆ, ಬಾಕ್ಸಿನ ಹೊರಗಡೆ ನಿಂತು ಯೋಚಿಸುವುದಲ್ಲ, ಬಾಕ್ಸನ್ನು ಒಡೆದು ಅದರಲ್ಲಿ ಏನಿದೆ ಎನ್ನುವುದು ಹುಡುಕುವುದೇ ವಿಜ್ಞಾನ. ಹಾಗಾಗಿ ಜೀವನದ ಪ್ರತಿ ಹಂತದಲ್ಲಿ ವಿಜ್ಞಾನ ನಮ್ಮಲ್ಲಿ ಬೆರೆತು ಹೋಗಿದೆ. ಇವಾಗ ನಾನು ಮಗಳಿನ ಸೋರ್ಸ್ ಆಫ್ ವಾಟರ್ ಪ್ರಾಜೆಕ್ಟಿಗೆ ಮನೆ ನಿರ್ಮಾಣ ಮಾಡುತ್ತಿದ್ದೇನೆ. ಕೇವಲ ಸೋರ್ಸಸ್ ಆಫ್ ವಾಟರ್ ಅಂತ ಹೇಳಿ ರಿವರ್, ಪಾಂಡ್, ಲೇಕ್ ಮಾಡುವುದರ ಜೊತೆಗೆ ಅದಕ್ಕೆಲ್ಲ ಒಂದು ಸುಂದರವಾದ ಮನ ಕೂಡ ಇರಬೇಕೆನ್ನುವುದು ಅಂತ ಹೇಳುವುದೇ ನಮ್ಮ ಕಾನ್ಸೆಪ್ಟಿನ ಮೂಲ ಉದ್ದೇಶ. ಅಲ್ಲಿ ಬಂದು ನೋಡುವವರು ಮತ್ತು ಜಡ್ಜ್ ಮಾಡೋರ ಮನಸ್ಸಿನಲ್ಲಿ ಇವರು ಪರಿಶ್ರಮ ಪಟ್ಟು ಮಾಡಿದ್ದಾರೆ ಅನ್ನುವುದು ಕೂಡ ತಿಳಿದರೆ ಒಳ್ಳೆಯದು. ಹಾಗಾಗಿ ಈ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಕ್ಕಳುಗಳು ಕೂಡ ತಮ್ಮ ಪ್ರೆಸೆಂಟೇಷನ್ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ.
ಅವರ ಪ್ರಯತ್ನಕ್ಕೆ ತಂದೆ ತಾಯಿಯಾದ ನಾವು ಕೂಡ ಸಪೋರ್ಟ್ ಮಾಡಲೇಬೇಕಲ್ಲ. ಹಾಗಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಕಣ್ತೊರೆಯೇ ಗುರುತ್ವ, ಮನೆ ತೊರೆದು ಹೊಸ ಸತ್ಯ ಎಂಬ ಯೋಚನಾ ಶಕ್ತಿ ಹೊಂದಿದ ನಮಗೆ ಪ್ರತಿ ಹಂತ ಮಾಡುವಾಗ ಕೂಡ ಅತಿ ಕಾಳಜಿ ವಹಿಸಿದ್ದೇವೆ. ಈ ಪ್ರಾಜೆಕ್ಟ್ ಮೇಕಿಂಗ್ ಬಗ್ಗೆ ಸಂಪೂರ್ಣ ವಿಡಿಯೋ ಮುಂದಿನ ಭಾಗಗಳಲ್ಲಿ ಹಂಚಿಕೊಳ್ಳಲಾಗುವುದು. ತಾವು ಅದನ್ನು ನೋಡಿ ನಿಮ್ಮ ಮಕ್ಕಳ ಅಥವಾ ಮುಂದಿನ ಪ್ರಾಜೆಕ್ಟಿಗೆ ಸಹಾಯ ಆಗಬಹುದು. ಅತಿ ಕಡಿಮೆ ಬೆಲೆಗೆ ಸಿಗುವ ವಸ್ತುಗಳನ್ನು ತಂದೇ ಮಾಡಿರುವುದು. ವಿನಾಕಾರಣ ಖರ್ಚು ಮಾಡದೆ ಮನೆಯಲ್ಲಿರುವ ಪೇಪರು, ಕಾರ್ಡ್ ಶೀಟು, ಥರ್ಮೋಕೋಲು ಯೂಸ್ ಮಾಡಿರುವಂಥ ಪ್ರಾಜೆಕ್ಟ್. ನಾನಿವಾಗ ಆಲಮಟ್ಟಿ ಡ್ಯಾಮ್ ತಯಾರಿಸುವುದರಲ್ಲಿ ನಿರತರಾಗಿದ್ದೇನೆ. ಅದಕ್ಕೂ ಕೂಡ ನಾನು ಥರ್ಮೋಕೋಲ್ ಯೂಸ್ ಮಾಡಿ ಕಾರ್ಡ್ ಶೀಟ್ಗಳನ್ನು ಕಟ್ ಮಾಡಿ ಗೇಟ್ಗಳ ಥರ ನಿರ್ಮಾಣ ಮಾಡುತ್ತಿದ್ದೇನೆ. ಕೆಲವೊಂದು ಸಾರಿ ನಿಮಗೂ ತೋರಿಸುತ್ತಿದ್ದೀನಿ ನೋಡಿ. ಇವಾಗ ಮುಂದಿನದು Today is gonna be strawberry day. I'm so glad I can try all these different flavors before stocking up. Different flavors for different days. Try them all. ಕಾರ್ಡ್ ಶೀಟ್ ಅದ್ರ ಹಿಂದ್ಗಡೆ ವಿತ್ ಹೆಲ್ಪ್ ಆಫ್ ವಾಟರ್ ಸೈಕಲ್ ಅಂತ ಹಾಕಿದ್ವಿ ನಾವು. ಯಾಕಂದರೆ ಓನ್ಲಿ ಸೋರ್ಸಸ್ ಆಫ್ ವಾಟರ್ ಮಾಡಿದರೆ ಚೆನ್ನಾಗಿರಲ್ಲ. ಅದ್ರ ಹಿಂದ್ಗಡೆ ವಾಟರ್ ಸೈಕಲ್ ಹೆಂಗಿರುತ್ತೆ ಅಂತ ವೀಕ್ಷಕರಿಗೆ ತಿಳಿಬಿಡಿಸುವ ಪ್ರಯತ್ನ ಮಾಡಿದ್ದೀವಿ. ನೋಡಿ ಏರೋ ಮಾರ್ಕ್ ಮಾಡ್ತಾ ಇದ್ದೀವಿ. Pranati Rajappa HM. I am studying in 3rd C class. My school name is Sri Sai Public English Medium School, Indi. Today I am explaining about sources of water. Water sources have two main categories. One is natural sources of water like well, river, rain, lake, pond. Second one, Rashmika. I am studying in 1st C class. My school name is Sri Sai Public English Medium School, Hindi. Today I am explaining about sense organs. There are 5 sense organs in human body. First one, ear to hear, eyes to see, nose to smell. ಕಲಿಸಿದ ಗುರುಗಳಿಗೂ ಅಜ್ಜಿಗೂ ಧನ್ಯವಾದ ಹೇಳುವ ಸಮಯ. ವಿಜ್ಞಾನ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವ ರಶ್ಮಿಕಾ ಮತ್ತು ಪ್ರಣತಿಯವರು. ಹಾಗೆ ರಶ್ಮಿಕಾ ಅವರ ಕ್ಲಾಸ್ ಟೀಚರ್ ಕೂಡ ತುಂಬ ಸಪೋರ್ಟಿವ್ ಇದ್ದಿದ್ದರಿಂದ ಅವರು ಕೂಡ ಒಂದು ಫೋಟೋ ತೆಗೆಯಲಾಯಿತು. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಮನೆಗೆ ಬಂದಾಗ ತೆಗೆದುಕೊಂಡ ಫೋಟೋ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಬಹುದು. ಥ್ಯಾಂಕ್ ಯು.